ಅನುದಿನದ ಆಹಾರ ಜನವರಿ 20 ಮಂಗಳವಾರ. ಕಠಿಣವಾದ ಹೃದಯ. ಕೀರ್ತನೆ 95:8ನೇ ವಚನ. ನಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಮ್ಮ ಕರ್ತನು ಇಂತೆನ್ನುತ್ತಾನೆ, ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಆತನು ನಿನ್ನ ಸಂಗಡ ಮಾತನಾಡಲು, ಉಜ್ಜೀವನಗೊಳಿಸಲು ಮತ್ತು ಪರಿಪೂರ್ಣತೆಯ ಮಾರ್ಗದಲ್ಲಿ ನಡೆಸಲು ಬಯಸುತ್ತಾನೆ. ಆದುದರಿಂದ ಆತನ ಸ್ವರವನ್ನ ಕೇಳಲು ನೀವು ಸಿದ್ಧರಾಗಿರಿ. ಆದಾಮ ಮತ್ತು ಅವಳು. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನ ಕೇಳಿ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ. ವಿಜ್ಞಾನಿಗಳು ತಿಳಿಸುವ ಪ್ರಕಾರ ದಿನದಲ್ಲಿ ತಂಪಾದ ಅವಧಿಯು ಮುಂಜಾನೆ 3ರಿಂದ 4ರವರೆಗೂ ಇರುತ್ತದೆ. ಕರ್ತನು ಹೀಗನ್ನುತ್ತಾನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಚನ. ಈ ಪ್ರಪಂಚದ ಶಬ್ದವು ನಿಮ್ಮ ಕಿವಿಗೆ ಬೀಳುವುದಕ್ಕಿಂತ ಮುಂಚಿತವಾಗಿ ಬೇಗನೆ ಎದ್ದು ಕರ್ತನ ಸ್ವರವನ್ನ ಕೇಳಿರಿ. ಈ ತಂಪು ಎಂಬ ಪದದ ಇನ್ನೊಂದು ಅರ್ಥವು ಆತ್ಮಿಕ ಆನಂದವನ್ನು ಸೂಚಿಸುತ್ತದೆ. ದೇವರ ಮುಂದೆ ನಿಮ್ಮ ಹೃದಯವು ಯಾವಾಗಲೂ ಸಂತೋಷವಾಗಿ ಇರುವ ಸಂದರ್ಭಗಳಲ್ಲಿ ನೀವು ತಂಪಾಗಿರುವಿರಿ ಎಂದರ್ಥ. ನೀವು ದೇವರನ್ನು ಆರಾಧಿಸಿ ಆತನ ನಾಮವನ್ನು ಕೊಂಡಾಡುವಾಗ ನಿಮ್ಮ ಹೃದಯವು ಅದು ಸಂತೋಷದಿಂದ ಕೂಡಿರುತ್ತದೆ. ಎಲೀಷನು ದೇವರ ಪ್ರಸನ್ನತೆಗಾಗಿ ಹಂಬಲಿಸಿದನು. ಆತನು ಕಿನ್ನರಿಯಿಂದ ಸಂಗೀತವನ್ನು ಬಾರಿಸುವಾಗ ದೇವರ ಪ್ರಸನ್ನತೆಯು ಕೆಳಗೆ ಇಳಿಯುತ್ತಿತ್ತು ಮತ್ತು ಪ್ರವಾದನೆಯುಕ್ತ ದೇವರ ಅಭಿಷೇಕವು ಆತನ ತಲೆ ಮೇಲೆ ಇಳಿದು ಬರುತ್ತಿತ್ತು. ಆಗ ಅವರು ಪ್ರವಾದಿಸಿದರು. 2 ಅರಸುಗಳು 3ನೇ ಅಧ್ಯಾಯ 15ನೇ ವಚನ. ಬಾಲಾಮನು 7 ಯಜ್ಞವೇದಿಗಳನ್ನು ಕಟ್ಟಿ ದೇವರನ್ನು ಆರಾಧಿಸುತ್ತಿದ್ದನು. ಅದನ್ನು ಆತನು ಒಂದು ಸಂಪ್ರದಾಯವಾಗಿ ಮಾಡುತ್ತಿರಲಿಲ್ಲ, ಆದರೆ ದೇವರ ಸ್ವರವನ್ನ ಕೇಳಲು ಹಾಗೆ ಮಾಡುತ್ತಿದ್ದನು. ಅರಣ್ಯಕಾಂಡ 23ನೇ ಅಧ್ಯಾಯ 1ರಿಂದ 2 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರಾಣಿಗಳ ಯಜ್ಞಗಳನ್ನು ಅಂಗೀಕರಿಸಿಕೊಳ್ಳುತ್ತಿದ್ದನು, ಆದರೆ ಇಂದು ಆತನು ಮುರಿಯಲ್ಪಟ್ಟ ಮತ್ತು ಜಜ್ಜಲ್ಪಟ್ಟ ಹೃದಯವನ್ನು ಬಯಸುತ್ತಿದ್ದಾನೆ. ಕೀರ್ತನೆ 51:17ನೇ ವಚನ. ಮತ್ತು ನಮ್ಮ ತುಟಿಗಳ ಫಲವಾಗಿರುವ ಸ್ತುತಿಯನ್ನು ಬಯಸುವವನಾಗಿದ್ದಾನೆ. ನೀವು ನಿಮ್ಮ ಮುರಿಯಲ್ಪಟ್ಟ ಹಾಗೂ ದೀನ ಮನಸ್ಸಿನಿಂದ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರು ನಿಮ್ಮನ್ನು ತನ್ನ ಪ್ರಸನ್ನತೆಯಿಂದ ತುಂಬಿಸುವನು. ನಿಮ್ಮ ಹೃದಯದ ಒಳಗೆ ಒಂದು ಮೃದುವಾದ ಸ್ವರವು ಕೇಳಿಸುವುದು. ಪ್ರಪಂಚದಲ್ಲಿರುವ ಸಾವಿರಾರು ಶಬ್ದಗಳಿಗಿಂತ ದೇವರು ಆತನ ಸೂಕ್ಷ್ಮವಾದ ಸ್ವರವನ್ನ ಕೇಳುವಂತೆ ಮಾಡುವನು. ಇದು ನಮ್ಮ ಪ್ರಿಯನ ಸ್ವರವಾಗಿದೆ. ಮೊದಲಗಿತ್ತಿ ಹೀಗನ್ನುವಳು, ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿತ್ತು. ಇಗೋ, ಎನ್ನಿನಿಯನು ಕದವನ್ನ ತಟ್ಟಿ. ಪರಮಗೀತ 5ನೇ ಅಧ್ಯಾಯ 2ನೇ ವಚನ. ಪ್ರಿಯ ದೇವರ ಮಕ್ಕಳೇ, ದೇವರ ಕುಮಾರನು ನಿಮ್ಮೊಂದಿಗೆ ಮಾತನಾಡಲು ಆತನು ಸಂತೋಷಿಸುವಂತವನಾಗಿದ್ದಾನೆ. ಪವಿತ್ರಾತ್ಮನು ತನ್ನ ಸುಮಧುರ ಆದರಣೆಯ ಸ್ವರದಿಂದ ನಿಮ್ಮ ಬಳಿ ಪಿಸುಗುಡಲು ಬಯಸುವನು. ಆ ಸ್ವರವು ಒಂದು ತಾಯಿಯು ತನ್ನ ಮಗುವನ್ನು ಸಂತೈಸುವ ಹಾಗೆ
ಇರುತ್ತದೆ. ಆತನ ಮೃದುವಾದ ಸ್ವರವನ್ನು ಕೇಳಿ ಸಂತೋಷಿಸಲು ನಿಮ್ಮ ಹೃದಯವೆಂಬ ಕದವನ್ನು ಯಾವಾಗಲೂ ತೆರೆದಿಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಲಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಯೋಹಾನ 16ನೇ ಅಧ್ಯಾಯ 26ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಆದಿಕಾಂಡ 49-50ನೇ ಅಧ್ಯಾಯ. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31-58 ವಚನಗಳು. ದೇವರು ನಿಮ್ಮನ್ನ ಅಧಿಕವಾಗಿ ಆಶೀರ್ವದಿಸಲಿ.